10 ಎಕರೆ ಉಳಿಸ್ಕೋಬೇಕು ಅಂತ ಅವನು ಹೇಳ್ಕೊಂಡಿದ್ದಾನೆ ಅನ್ಸುತ್ತೆ ಅವಾಗಿನ ಗೌರ್ಮೆಂಟ್ಗೆ. ಹಾಗಾಗಿ ಏನು ಮಾಡ್ಬಿಟ್ಟು ಅಂದರೆ ನೋಡಿ, ಇವಾಗ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಇವಾಗ ನೋಡಿ, ನೀವು ಗೌರ್ಮೆಂಟ್ ಆರ್ಡರ್ ಓಡಿಸಿದ್ರೆ ಚೆಕ್ ಬಂದಿ ಅನ್ನೋದು ಒಂದು ಕಾನೂನು ರೀತಿಯಾಗಿ ಕೊಡಬೇಕು. ಯಾವ ನಿಮಗೆ ಜಾಗನ ನೀವು ಮಾರಾಟ ಮಾಡ್ಕೋಬೇಕು ಅನ್ನೋದು ಚೆಕ್ ಬಂದಿ ಅನ್ನೋದು ಇಂಪಾರ್ಟೆಂಟ್. ಬೌಂಡ್ರೀಸ್ನ ಮಾರ್ಕ್ ಮಾಡ್ತಾರೆ. ಇದು ನಿಮಗೆ ಸರ್ಕಾರ ಹೊರಡಿಸಿರೋದು ಗೌರ್ಮೆಂಟ್ ಆರ್ಡ್ರಲ್ಲಿ ಅದು ಬೌಂಡ್ರೀಸು ಇಲ್ಲ, ಏನು ಆದೇಶ ಇಲ್ಲ, ಬಟ್ ಜಸ್ಟ್ ಮಾರಾಟ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಸೊ ಅದೊಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಬೌಂಡ್ರಿ ಇಲ್ಲ, ಚೆಕ್ ಬಂದಿ ಏನೂ ಇಲ್ಲ. ಇದಾದ್ಮೇಲೆ ಬ್ರದರ್ಸ್ ಇಬ್ರು ಸೇರಿಕೊಂಡು ದೊಡ್ಡವನು ಮಾರಾಟ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಸೊ ಚಿಕ್ಕವನು ಶ್ರೀನಿವಾಸ ಅನ್ನೋನು, ಅವನು ನನ್ನ ಮಗ ಕಾರ್ತಿಕ ಆತನ ಬಗ್ಗೆ ತಮಗೆಲ್ಲ ಬಂದಿರ್ತದೆ. ವಿಷ್ಣುವರ್ಧನ್ ಸ್ಮಾರಕನ ಅವರು ಹೊಡೆದಿರೋದು ಈ ಕಾರ್ತಿಕ್ ಅನ್ನೋರೆ. ಸೊ ಶ್ರೀನಿವಾಸನು ಕಾರ್ತಿಕ್ ತಂದೆ ಮಗ ಇಬ್ಬರು ಸೇರಿಕೊಂಡು 10 ಎಕರೆನ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿರೋದು ಯಾರಿಗೆ? 4 ಜನಕ್ಕೂ. ಅವ್ರು 4 ಜನನು ಇದು ಪೊಲಿಟಿಷಿಯನ್ಸು, ಅಂದರೆ ರಾಜಕಾರಣಿಗಳ ಸಂಬಂಧಪಟ್ಟ 4 ಜನಕ್ಕೆ ಮಾರಾಟ ಮಾಡಿದ್ದಾರೆ. ಆ ಡೀಟೇಲ್ಸು ನಿಮಗೆ ಈ ದಾಖಲೆಗಳೆಲ್ಲ ನಿಮ್ಗೆ ಕಳಿಸಿದ್ದೀನಿ, ಅದನ್ನು ನೋಡ್ಬೋದು. ಆಯ್ತಾ? 4 ಜನ ಮಾರಾಟ ಮಾಡಿದ್ಮೇಲೆ ಅದ್ರಲ್ಲಿ 4 ಜನನೂ ಸೇರಿಕೊಂಡು ಕನ್ವರ್ಷನ್ಗೆ ಅಂದ್ಬಿಟ್ಟು ಮತ್ತೆ ಗೌರ್ಮೆಂಟ್ ಹತ್ರ ಕೇಳ್ಕೊಂಡಿದ್ದಾರೆ. ಕನ್ವರ್ಷನ್ಗೂ ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದೇನೆ. ನಂತರ ಈ 4 ಜನ ಯಾರೋ ಪರ್ಚೇಸರು ಕೊಂಡ್ಕೊಂಡ್ರು, ಅವ್ರು ಬಂದ್ಬಿಟ್ಟು 5,44,550 ರೂಪಾಯಿ ಕನ್ವರ್ಷನ್ ತೊಗೊಂಡು ಪರ್ಮಿಷನ್ ದುಡ್ಡು ಕಟ್ಟಿ ಕನ್ವರ್ಷನ್ ತೊಗೊಂಡ್ಬಿಟ್ಟಿದ್ದಾರೆ. ತೊಗೊಂಡ್ಬಿಟ್ಟು 10 ಎಕರೆನ 4 ಜನ ತೊಗೊಂಡಿದ್ದಾರೆ. ಒಬ್ರು 2 ಎಕರೆ, ಒಬ್ರು 3 ಎಕರೆ 2, ಮತ್ತೆ ಇನ್ನೊಬ್ರು 2 ಎಕರೆ 3 ಎಕರೆ, 4 ಜನನು ಇದನ್ನು ತೊಗೊಂಡಿದ್ದಾರೆ. ತೊಗೊಂಡು ಮಾಡಿದ್ದು 2003ನಲ್ಲಿ ಇವ್ರು ಮಾರಾಟ ಮಾಡಿರೋದು. ನನ್ನ ಗಮನಕ್ಕೆ ಬಂದಿದ್ದು 2004ನಲ್ಲಿ. ಸೊ ನನ್ನ ಗಮನಕ್ಕೆ ಬಂದ ಮೇಲೆ ನನಗೂ ಯಾಕಂದರೆ ಇದು ಮಾಧ್ಯಮದಲ್ಲೂ ಬರಲಿಲ್ಲ ನ್ಯೂಸು ಮಾರಾಟ ಮಾಡಿರೋದು, ಹಾಗೂ ಪ್ರಿಂಟ್ ಮೀಡಿಯಾ ಇರ್ಬೋದು, ವಿಷನ್ ಮೀಡಿಯಾ ಇರ್ಬೋದು, ಯಾವುದ್ರಲ್ಲೂ ಈ ವಿಚಾರನೇ ಬರಲಿಲ್ಲ. ಹಾಗಾಗಿ ನನ್ನ ಗಮನಕ್ಕೂ ಬಂದೇ ಇಲ್ಲ. ನನಗೆ 2004ನಲ್ಲಿ ಆಕಸ್ಮಿಕವಾಗಿ ಸ್ಟುಡಿಯೋಗೆ ಹೋದಾಗ ನೋಡ್ತೀನಿ ನೆಲಮಟ್ಟ ಮಾಡ್ತಿದ್ರು. ನೆಲಮಟ್ಟ ಬುಲ್ಡೋಸರ್ ಇಟ್ಕೊಂಡು ನೆಲಮಟ್ಟ ಮಾಡ್ತಾರೆ ಅಂತ ನನ್ನ ಬ್ರದರ್ಸ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದೆ. ನನ್ನ ಬ್ರದರ್ಸು ಬಚ್ಚಿಟ್ಕೊಂಡ್ಬಿಟ್ರು. ಅವ್ರಿಗೇನು ಉತ್ತರ ಕೊಡೋಕೆ ಗೊತ್ತಿಲ್ಲ, ಯಾಕಂದರೆ ಇದು ಎಲ್ಲ ಅಂದರೆ ಗುಪ್ತವಾಗಿ ಮಾಡಿರೋದು ಕೆಲಸ ಆಗಿರೋದ್ರಿಂದ ನನಗೇನು ತಪ್ಪಿಸ್ಕೊಂಬಿಟ್ರು ಅವರು. ನಾನೇನು ಮಾಡಿದೆ ಅಂದರೆ, ನಾನು ಇದು ಕಾನೂನು ರೀತಿಯಾಗಿ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಬಂದಾದಮೇಲೆ ನೋಡಿ, ಆವಾಗಿಂದ MLC ಒಬ್ಬರಿದ್ರು 2003ನಲ್ಲಿ. ಅವ್ರೇನು ಮಾಡಿದ್ರು ಅಂದರೆ ಅವರು ಕೆಲವು ಇದು ಮಾರಾಟದಲ್ಲಿ ಎಲ್ಲ ರಾಜಕಾರಣಿಗಳೂ ಆಗಿನ ಕಾಲ 2003ನಲ್ಲಿ ಮುಖ್ಯವಾದ ರಾಜಕಾರಣಿಗಳು ಇದರಲ್ಲಿ ಲಾಭ ಪಡೆದಿದ್ದಾರೆ ಕೋಟಿಗಟ್ಟಲೆ. ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತೀನಿ. ಆ ದಾಖಲೆಗಳನ್ನೆಲ್ಲ ಇದು ನೋಡಿದ್ರೇ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವಾಗ 4 ಜನನೂ ಮಾರಾಟ ಮಾಡ್ಕೊಂಡಿರೋದು. ಅವ್ರೇನು ಮಾಡಿದ್ರು, ಅದನ್ನು ಪ್ಲಾಟ್ಸ್ ಆಗಿ ಮಾರಕ್ಕೆ ಶುರು ಮಾಡಿದ್ರು. ಅಂದರೆ 30/40 ಪ್ಲಾಟು, 40/60 ಅಂತ ಪ್ಲಾಟ್ ಎಲ್ಲ ಬಂದ್ಬಿಟ್ಟು ತುಂಬ ಇನ್ನಸೆಂಟ್ ಜನಗಳಿಗೆ. ಇದೇನು ಒಂದು ದುಃಖದ ವಿಚಾರ ಅಂದರೆ, ಕೆಂಗೇರಿ ಉಪನಗರಕ್ಕೆ ಇರೋ ಜನಗಳಿಗೆಲ್ಲ, ಮಧ್ಯಮದ ವರ್ಗದವ್ರಿಗೆಲ್ಲ ಈ ಪ್ಲಾಟ್ಸ್ಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ. ಇದು ಪ್ಲಾಟ್ಸ್ ಎಲ್ಲ ಮಾರಾಟ ಮಾಡ್ಕೊಂಡಿರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ, ಹೆಂಗೋ ಪಾಪ ನಂಬರ್ಗಳು ಕೆಲವರು ಕೆಂಗೇರಿಯಲ್ಲಿ ಕೆಲವ್ರು ಜನಕ್ಕೆ ನಂಗೆ ಪರಿಚಯ ಇದ್ದಾರೆ, ಅವ್ರ ಮುಖಾಂತರ ತೊಗೊಂಡ್ರೆ ಏನೋ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮಾಡಿ, ಮೇಡಮ್ ಈ ಥರ ನಮಗೆ ನಾವೆಲ್ಲ ಪ್ಲಾಟ್ಸು, ನಾವೆಲ್ಲ ಮಧ್ಯಮದ ವರ್ಗದವರು, ನಾವು ಬಂದ್ಬಿಟ್ಟು ಈ ಥರ ಪ್ಲಾಟ್ಸ್ ತೊಗೊಂಡ್ಬಿಟ್ಟಿದ್ದೀವಿ, ಇವಾಗ ಗೊತ್ತಾಯಿತು ನಮ್ಗೆ ಲಿಟಿಗೇಷನ್ ಇದೆ ಅಂತ. ಅವಾಗ ನೋಡಿ, ಇಷ್ಟೂ ಗುಪ್ತವಾಗಿ ನಡೆದಿದೆ ಇದು.